ಲೈಫ್ಲಿ ಲಕ್ ಅನ್ನೋದು ಒಂದ್ಸತಿನೋ ಎರಡ್ ಸತಿನೋ ಬರುತ್ತೆ ಅಷ್ಟೇ. ಯಾವಾಗ್ಲೂ ಲಕ್ ಹೊಡಿತಾನೆ ಇರಲ್ಲ. ಆದ್ರೆ ನಾವು ಕಷ್ಟಪಟ್ಟು ದುಡಿದ್ರೆ ನಮ್ಮ ಲೈಫ್ ಯಾವಾಗ್ಲೂ ಸಕ್ಸಸ್ಫುಲ್ ಆಗಿ ಇರುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಗುಡ್ ಲಕ್ ಸಖಿ ಅನ್ನೋ ತೆಲುಗು ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕು ಮುಂಚೆ ಹಾಯ್ ಆಲ್ ಡಿಯರ್ ಮೈ ಸಬ್ಸ್ಕ್ರೈಬರ್ಸ್, ನಮ್ಮ ಚಾನೆಲ್ಗೆ ಯಾರು ತುಂಬಾ ಪ್ರೀತಿ ತೋರಿಸ್ತಾರೆ, ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಇಂಟರ್ವಲ್ ಅಲ್ಲಿ ನೋಡೋಣ. ಮತ್ತೆ ಕಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಊರು ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿ. ಸರ್ಪ್ರೈಸಸ್ ಇದೆ ಅಂತ ಹೇಳಿದೀನಿ ಅಲ್ವಾ. ಮತ್ತೆ ನೀವು ನಮ್ಮ ಚಾನೆಲ್ಗೆ ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದ್ರೆ, ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಹುಡುಗಿ, ಇವಳೇ ನಮ್ಮ ಕಥೆಯ ಹೀರೋಯಿನ್ ಸಖಿ ತುಂಬಾ ಒಳ್ಳೆ ಹುಡುಗಿ. ಆದ್ರೆ 25 ವರ್ಷ ಆಯ್ತು, ಇನ್ನ ಮದುವೆನೇ ಆಗಿಲ್ಲ. ಸೊ ಅವ್ರ ಮನೆಯಲ್ಲಿ ಸಖಿಗೆ ಮದುವೆ ಮಾಡಿ ಇಡ್ಬೇಕು ಅಂತ ತುಂಬಾ ಹುಡುಗರನ್ನ ನೋಡಿರ್ತಾರೆ. ಆದ್ರೆ ಪಾಪ ಇಲ್ಲಿವರೆಗೂ ಆಲ್ಮೋಸ್ಟ್ 10 ಹುಡುಗರು ಹುಡುಗಿ ನೋಡೋಕೆ ಬಂದಿದ್ದಾರೆ. ಅಂದ್ರೆ ನಮ್ಮ ಸಖಿನ ಹೆಣ್ಣು ನೋಡೋಕೆ ಬರ್ಬೇಕಾದ್ರೆ ಹಾರ್ಸ್ ರೈಡ್ ಮಾಡ್ಕೊಂಡು ಇಲ್ಲ ಬೈಕಲ್ಲಿ ಬಂದಿರ್ತಾರೆ. ಹಾಗೆ ಬರೋರಿಗೆಲ್ಲ ಏನಾದ್ರೂ ಅನಾಹುತ ನಡೆದು ಹುಡುಗರಿಗೆ ಕೈ ಕಾಲು ಮುರಿದೋಗ್ಬಿಡುತ್ತೆ. ಆದ್ರಿಂದ ಇನ್ನ ನಮ್ಮ ಸಖಿಗೆ ಮದುವೆನೇ ಆಗಿಲ್ಲ. ಅದಕ್ಕೆ ಊರ್ ಜನ ಎಲ್ಲರೂ ನಮ್ಮ ಸಖಿನ ಬ್ಯಾಡ್ ಲಕ್ ಸಖಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅದು ಮಾತ್ರ ಅಲ್ಲ, ಆ ಊರಲ್ಲಿ ಏನೇ ಒಳ್ಳೆ ವಿಷಯಗಳು ನಡೆದ್ರು ಸರಿ, ಮಾಡಿದ್ರು ಸರಿ, ಅದಕ್ಕೆ ನಮ್ಮ ಸಖಿನ ಸೇರಿಸ್ಕೊಳ್ಳಲ್ಲ, ಅವಳನ್ನ ಇನ್ವೈಟೇ ಮಾಡಲ್ಲ. ಪಾಪ ಬ್ಯಾಡ್ ಲಕ್ ಅಂತ. ಆದ್ರೆ ನಮ್ಮ ಸಖಿ ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಸಿಕ್ಕಾಪಟ್ಟೆ ಜಾಲಿಯಾಗಿರೋ ಹುಡುಗಿ, ಊರನ್ನೇ ಎಂಜಾಯ್ ಮಾಡ್ಕೊಂಡು ಸುತ್ತಾಡೋ ಹುಡುಗಿ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಒಬ್ಬರು ರಿಟೈರ್ಡ್ ಆರ್ಮಿ ಆಫೀಸರ್ ಆ ಊರಿಗೆ ಬರ್ತಾರೆ. ಅವರು ಆ ಊರಲ್ಲೇ ಹುಟ್ಟಿ ಬೆಳೆದು ಆಮೇಲೆ ಆರ್ಮಿಗೆ ಸೇರ್ಕೊಂಡು ಇವಾಗ ಸರ್ವಿಸ್ ಮುಗಿಸಿ ರಿಟರ್ನ್ ಬಂದಿದ್ದಾರೆ. ಸೊ ಆ ಊರಲ್ಲಿರೋ ಒಬ್ಬ ದೊಡ್ಡ ಮನುಷ್ಯರನ್ನ ಮೀಟ್ ಮಾಡಿ, ನಾನು ಈ ಊರಿಗೆ ಒಳ್ಳೇದು ಮಾಡೋಕೆ ಬಂದಿದ್ದೀನಿ, ನನಗೆ ಯಾವ್ದಾದ್ರು ಮನೆ ಬಾಡಿಗೆಗೆ ಸಿಗುತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ದೊಡ್ಡ ಮನುಷ್ಯ, ನನ್ನ ಮನೆನೇ ಇದೆಯಲ್ಲ ತಗೊಳ್ಳಿ ಅಂತ ಅವರ ಮನೆಯನ್ನೇ ಬಾಡಿಗೆಗೆ ಕೊಡ್ತಾರೆ. ಆವಾಗ ಆಫೀಸರ್ ಅವ್ರು ಬರ್ಬೇಕಾದ್ರೆ ಅವರ ಜೊತೆಗೆ ಒಂದು ಬ್ಲಾಕ್ ಕಲರ್ ಬ್ಯಾಗ್ ನು ತಂದಿದ್ದಾರೆ. ಅದನ್ನ ಜೋಪಾನವಾಗಿ ಬೀರೋದಲ್ಲಿ ಇಟ್ಟು ಲಾಕ್ ಮಾಡಿ ಸೇಫ್ ಆಗಿ ಇಡ್ತಾ ಇದ್ದಾರೆ. ಇದನ್ನೆಲ್ಲ ಆ ಮನೆ ಕೆಲಸದವನು ಹೌಸ್ಕೊಂಡು ವಾಚ್ ಮಾಡ್ತಾ ಇದ್ದಾನೆ. ಆಮೇಲೆ ಆಫೀಸರ್ ಹೊರಗಡೆ ಬಂದು ಅವರು ಇವಾಗ ಇರೋ ಮನೆ ಸುತ್ತ ಏನು ಮೆಜರ್ಮೆಂಟ್ ಎಲ್ಲ ತಗೋತಾ ಇದ್ದಾರೆ. ಹಾಗೆ ಒಂದು ಟೆಂಟ್ ಅನ್ನು ಕಟ್ಟೋಕೆ ಶುರು ಮಾಡ್ತಾರೆ. ಆವಾಗ ಕೆಲಸದವನು ಇದನ್ನೆಲ್ಲ ವಿಡಿಯೋ ಮಾಡಿ ತಗೊಂಡು ಹೋಗಿ ಆ ದೊಡ್ಡ ಮನುಷ್ಯನ ಹತ್ರ ತೋರಿಸ್ತಾನೆ. ಆ ಮನುಷ್ಯನು ಗಾಬರಿ ಆಗ್ಬಿಟ್ಟು, ಏನೋ ಸಮಥಿಂಗ್ ರಾಂಗ್, ಒಳಗಡೆ ಏನ್ ಮಾಡ್ತಾ ಇದ್ದಾನೆ ಇವನು, ಆ ಆಫೀಸರ್ ಏನ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಒಂದು ದಿನ ಸಡನ್ ಆಗಿ ಮನೆ ಒಳಗಡೆ ನುಗ್ಗಿ ಚೆಕ್ ಮಾಡ್ಬೇಕಾದ್ರೆ ದೊಡ್ಡ ಗನ್ಸ್ ಎಲ್ಲ ಇದೆ. ಇದನ್ನ ನೋಡೋ ದೊಡ್ಡ ಮನುಷ್ಯ ಗಾಬರಿಯಾಗಿ, ಏನಪ್ಪಾ ನೀನೇನು ಟೆರರಿಸ್ಟ್ ಆಗ್ಬಿಟ್ಟಿದ್ಯಾ, ಗನ್ನೆಲ್ಲ ತಗೊಂಡು ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ, ಅಯ್ಯೋ ದೊಡ್ಡ ಮನುಷ್ಯರೇ ಹಾಗಿಲ್ಲ, ಇಲ್ಲಿರೋ ಎಲ್ಲರಿಗೂ ಗನ್ ಶೂಟಿಂಗ್ ಟ್ರೈನಿಂಗ್ ಕೊಡೋಕೆ ನಾನು ಬಂದಿದ್ದೀನಿ. ಹಳ್ಳಿಯಿಂದ ಯಾರುವೇ ಈ ಪರ್ಟಿಕ್ಯುಲರ್ ಗನ್ ಶೂಟಿಂಗ್ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ. ಹಳ್ಳಿಯಿಂದ ಯಾರಾದ್ರೂ ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಗ್ಬೇಕು, ಅದೇ ನನ್ನ ಗುರಿ, ಅದೇ ನನ್ನ ಏಮ್. ಅದಕ್ಕಾಗಿ ಹೊರಗಡೆ ಟೆಂಟ್ ಹಾಕಿರೋದು. ನಾನೇ ಹೇಳೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಅರ್ಜೆಂಟ್ ಪಟ್ಬಿಟ್ರಿ. ಸರಿ, ಓಕೆ, ಪರವಾಗಿಲ್ಲ. ಊರಲ್ಲಿರೋ ಎಲ್ಲರಿಗೂ ಈ ವಿಷಯನ ಹೇಳಿ ಚೆನ್ನಾಗಿ ಏಮ್ ಮಾಡಿ ಶೂಟ್ ಮಾಡೋರನ್ನ ಸೆಲೆಕ್ಟ್ ಮಾಡಿ ನಾಳೆ ಬೆಳಿಗ್ಗೆ ಕರ್ಕೊಂಡು ಬನ್ನಿ. ಏಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಜೆಂಡರ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಗಂಡು ಹೆಣ್ಣು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳ್ತಾರೆ ಆರ್ಮಿ ಆಫೀಸರ್. ಈ ಕಡೆ ನಮ್ಮ ಸಖಿ ಒಂದು ರೈಸ್ ಮಿಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬ ಸೂರ್ಯ ಅಂತಾನು ಕೆಲಸ ಮಾಡ್ತಾ ಇರ್ತಾನೆ. ಅವನು ಯಾವಾಗ್ಲೂ ನಮ್ಮ ಸಖಿ ಹತ್ರ ಒಂಥರ ಮಿಸ್ಬಿಹೇವ್ ಮಾಡ್ತಾನೆ ಇರ್ತಾನೆ. ಬ್ಯಾಡ್ ಕೌಂಟರ್ಸ್ ಗಳನ್ನ ಕೊಡ್ತಾ ಇರ್ತಾನೆ. ಆಮೇಲೆ ಅವತ್ತು ರಾತ್ರಿ ಆ ಊರಿಗೆ ಡ್ರಾಮಾ ಕಂಪನಿ ಬಂದಿದೆ. ಸೊ ರಾತ್ರಿ ಮಹಾಭಾರತ ಡ್ರಾಮಾ ಹಾಕ್ತಾರೆ. ಆವಾಗ ಡ್ರಾಮಾನ ನೋಡ್ತಾ ಇರೋ ಸಖಿ ಅದ್ರಲ್ಲಿ ದುರ್ಯೋಧನ ಆಕ್ಟ್ ಮಾಡ್ತಾ ಇರೋನ್ನ ನೋಡಿ, ಇವನನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಮೇಲೆದ್ದು, ಲೋ ಗೋಳಿರಾಜು, ಹೇ ದುರ್ಯೋಧನ, ನಾನು ಕಣೋ ಸಖಿ, ಹೇ ಗೋಳಿರಾಜು, ಚಿಕ್ಕದನಲ್ಲಿ ನನ್ನ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದೆ, ಇವಾಗ ಡ್ರಾಮಾದಲ್ಲಿ ಆಕ್ಟ್ ಮಾಡೋ ಅಷ್ಟು ಬೆಳ್ಕೋಬಿಟ್ಟ, ಓಕೆ ಕಣೋ ಅಂತ ಮಾತಾಡ್ಬೇಕಾದ್ರೆ ಗೋಳಿರಾಜುಗೆ ಶೇಮ್ ಆಗ್ಬಿಡುತ್ತೆ. ಜನ ಎಲ್ಲ ಅವನನ್ನ ನೋಡಿ ನಗಾಡ್ಬಿಡ್ತಾರೆ. ಅದಕ್ಕೆ
ಡ್ರಾಮಾನ ಅರ್ಧದಲ್ಲೇ ಬಿಟ್ಬಿಟ್ಟು ನಮ್ಮ ಸಖಿನ ಸ್ಟೇಜ್ ಹಿಂದೆ ಕರ್ಕೊಂಡು ಹೋಗಿ ಬೈತಾನೆ ರಾಜು. ಆವಾಗ ಕೂಡ ಸಖಿ ಬೈಯೋದನ್ನ ಕಿವಿಗೆ ಹಾಕೊಳ್ದೆ ಇವಾಗ ಕೂಡ ಗೋಳಿ ಆಡ್ತೀಯ ರಾಜು ಅಂತ ಕೇಳ್ತಾ ಇದ್ದಾಳೆ. ಎಸ್, ಚಿಕ್ಕದನಲ್ಲಿ ನಮ್ಮ ಸಖಿ ಮತ್ತೆ ಗೋಳಿರಾಜು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಈ ಗೋಳಿರಾಜು ಇದಾನಲ್ಲ, ಅವನಿಗೆ ಚಿಕ್ಕದನಲ್ಲಿ ಗೋಳಿ ಆಡೋಕೆ ಬರಲ್ಲ. ಅದಕ್ಕೆ ನಮ್ಮ ಸಖಿನ ಕರ್ಕೊಂಡು ಹೋಗಿ ಗೋಳಿ ಆಡಿಸಿ ಬೆಡ್ ಕಟ್ತಾನೆ. ಸಖಿ ಕರೆಕ್ಟ್ ಆಗಿ ಹೊಡಿತಾಳೆ. ಆಮೇಲೆ ಇಬ್ಬರು ಗೆದ್ದ ಬೆಡ್ಡಿಂಗ್ ಹಣನ ತಗೊಂಡು ಏನೇನೋ ತಗೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ದಿನ ನಮ್ಮ ಗೋಳಿರಾಜು ಫ್ಯಾಮಿಲಿ ಜೊತೆ ಬೇರೆ ಊರಿಗೆ ಶಿಫ್ಟ್ ಆಗೋ ಸಿಚುವೇಶನ್ ಬರುತ್ತೆ. ಅದಕ್ಕೆ ಗೋಳಿರಾಜು 2 ಗೋಳಿಗಳನ್ನ ನಮ್ಮ ಸಖಿ ಕೈಗೆ ಕೊಟ್ಟು ಇದು ನಿನಗೆ ಗುಡ್ ಲಕ್ ಆಗಿ ಇರುತ್ತೆ ಸಖಿ ಅನ್ನೋ ತರ ಹೇಳ್ಬಿಟ್ಟು ಊರಿಂದ ಹೋಗ್ಬಿಟ್ಟಿರ್ತಾನೆ. ಆದ್ರೆ ಇವಾಗ ದೊಡ್ಡವರಾದ್ಮೇಲೆ ಫಸ್ಟ್ ಮೀಟಿಂಗ್ ಅಲ್ಲೇ ಜಗಳ ಆಗ್ಬಿಡ್ತು. ಆದ್ರೂ ಹೋಗ್ತಾ ಹೋಗ್ತಾ ಮತ್ತೆ ಇಬ್ಬರು ನೆಕ್ಸ್ಟ್ ದಿನದಿಂದ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಆವಾಗ ನಮ್ಮ ಸಖಿ, ಹೇ ಗೋಳಿರಾಜು, ಚಿಕ್ಕದನಲ್ಲಿ ನೀನು ನನಗೆ ಗೋಳಿ ಕೊಟ್ಟು ಹೋಗಿದ್ದಲ್ಲ, ಅದನ್ನ ಇನ್ನ ನಾನು ಜೋಪಾನವಾಗಿ ಇಟ್ಟಿದ್ದೀನಿ ಕಣೋ ಅಂತ ಅವನಿಗೆ ಕೊಡ್ಬೇಕಾದ್ರೆ ಅದನ್ನ ನೋಡಿ ಇಂಪ್ರೆಸ್ ಆಗ್ತಾನೆ ರಾಜು. ಕ್ರಶೇ ಆಗ್ಬಿಡುತ್ತೆ. ಈ ಕಡೆ ಆರ್ಮಿ ಆಫೀಸರ್ ಹೇಳ್ದಂಗೆ ಊರ್ ಜನರು ಎಲ್ಲರೂ ಅಲ್ಲಿಗೆ ಬಂದಿದ್ದಾರೆ. ಈವನ್ ಸೂರ್ಯನು ಬಂದಿದ್ದಾನೆ. ಅದೇ ಸಖಿ ಹತ್ರ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾನಲ್ಲ ಅವನು. ಎಲ್ಲರೂ ಅಲ್ಲಿಗೆ ಬಂದು ಶೂಟ್ ಮಾಡ್ತಾ ಇದ್ದಾರೆ. ಆರ್ಮಿ ಆಫೀಸರ್ ಚೆನ್ನಾಗಿ ಶೂಟ್ ಮಾಡೋರನ್ನ ನೋಟ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ದಿನ ನಮ್ಮ ಸಖಿ ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಸೂರಿ ಸಖಿನ ಕಿಂಡಲ್ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ರಾಜು ಬಂದು, ಹೇ ಸಖಿ, ನಮ್ಮ ಊರಲ್ಲಿ ಗನ್ ಶೂಟಿಂಗ್ ಕಾಂಪಿಟೇಷನ್ ನಡೀತಾ ಇದೆಯಂತೆ, ನೀನು ಪಾರ್ಟಿಸಿಪೇಟ್ ಮಾಡಬಹುದಲ್ಲ, ಚಿಕ್ಕದನಲ್ಲಿ ಗೋಳಿನ ಚೆನ್ನಾಗಿ ಗುರಿ ಮಾಡಿ ಹೊಡಿತಾ ಇದ್ಯಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸೂರಿ ಅಂತ ಒಂಥರ ಚೀಪ್ ಆಗಿ ನಗಾಡಿ ಬಿಟ್ಟು ಅವಳ ಕೈಯಲ್ಲೆಲ್ಲ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಖಂಡಿತ ಸಖಿ ಕರೆಕ್ಟ್ ಆಗಿ ಶೂಟ್ ಮಾಡ್ತಾಳೆ ಸೂರಿ, ನೀನ್ ಬೇಕಾದ್ರೆ ನೋಡು ಅಂತ ರಾಜು ಹೇಳ್ತಾನೆ. ಅದಕ್ಕೆ ಸೂರಿ, ಒಂದ್ ವೇಳೆ ಅವಳು ಕರೆಕ್ಟ್ ಆಗಿ ಶೂಟ್ ಮಾಡ್ಲಿಲ್ಲ ಅಂದ್ರೆ ಇವತ್ತು ರಾತ್ರಿ ನನ್ನ ಜೊತೆ ಅವಳು ಸ್ಟೇ ಆಗ್ಬೇಕು ಆಯ್ತಾ ಅಂತ ಇವರಿಬ್ಬರು ನಮ್ಮ ಸಖಿನ ಇಟ್ಟು ಬೆಡ್ಡಿಂಗ್ ಕಟ್ತಾ ಇದ್ದಾರೆ. ಅದಕ್ಕೆ ಸಖಿ ಅಯ್ಯಯ್ಯೋ ಅಂತ ಅಲ್ಲಿಂದ ಎಸ್ಕೇಪ್ ಆಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ಆವಾಗ ರಾಜು ಹೊರಗಡೆ ಬಂದು ನಮ್ಮ ಸಖಿನ ಮೀಟ್ ಮಾಡಿ ಸಮಾಧಾನ ಮಾಡ್ತಾನೆ. ನೋಡು ಸಖಿ, ಈ ಕಾಂಪಿಟೇಷನ್ ಅಲ್ಲಿ ನೀನು ವಿನ್ ಮಾಡ್ಬಿಟ್ಟೆ ಅಂದ್ರೆ ಆಮೇಲೆ ನಿನ್ನ ಮದುವೆ ಆಗೋಕೆ ಹುಡುಗರು ಲೈನ್ ಅಲ್ಲಿ ನಿಂತ್ಕೋತಾರೆ ಕಣೆ, ಕ್ಯೂ ಅಲ್ಲಿ ನಿಂತ್ಕೋತಾರೆ, ಟ್ರೈ ಮಾಡಿ ನೋಡು ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಸಖಿನು ಸರಿ ಆಯ್ತು ನೋಡೇ ಬಿಡೋಣ ಅಂತ ಇಬ್ಬರು ಆರ್ಮಿ ಆಫೀಸರ್ ಮನೆಗೆ ಹೋಗಿ ಕೂತಿರ್ತಾರೆ. ಆವಾಗ ನಮ್ಮ ರಾಜು, ಸರ್ ಹುಡುಗಿರು ಗನ್ ಶೂಟಿಂಗ್ ಮಾಡೋಕೆ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್, ಹೂ ಕಣಪ್ಪ ಖಂಡಿತ ಪಾರ್ಟಿಸಿಪೇಟ್ ಮಾಡಬಹುದು, ಆದ್ರೆ ಫಸ್ಟ್ ಆ ಹುಡುಗಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸಖಿ, ಸರ್ ನನಗೆ ಇಂಟ್ರೆಸ್ಟ್ ಎಲ್ಲ ಇಲ್ಲ ಸರ್, ಏನೋ ಇವನು ಫೋರ್ಸ್ ಮಾಡ್ದ ಅದಕ್ಕೆ ಸುಮ್ನೆ ಶೂಟ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ, ಎಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳಿ ಬೇಗ ಹೊಡೆದು ಬಿಟ್ಟು ಹೋಗ್ತೀನಿ ಅನ್ಬೇಕಾದ್ರೆ ಆಫೀಸರು ಹೇಗೆ ಗನ್ನ ಹಿಡಿಬೇಕು, ಎಲ್ಲಿ ಶೂಟ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಬಿಟ್ಟು ಈ ಹುಡುಗಿ ಶೂಟ್ ಮಾಡೋದು ಅನ್ನೋ ತರ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ನಮ್ಮ ಸಖಿ ಲೂಸ್ ಹಂಗ್ ಆಡ್ತಾ ಇದ್ದವಳು ಸಡನ್ ಆಗಿ ಕರೆಕ್ಟ್ ಆಗಿ ಏಮ್ ಮಾಡಿ ಸೆಂಟರಿಗೆ ಶೂಟ್ ಮಾಡ್ತಾಳೆ. ಇದನ್ನ ನೋಡಿ ಆಫೀಸರ್ ಶಾಕ್ ಆಗ್ತಾರೆ. ಈ ಹುಡುಗಿ ಹತ್ರ ಇಷ್ಟು ದೊಡ್ಡ ಟ್ಯಾಲೆಂಟ್ ಇದೆಯಾ, ವಾವ್. ಓಕೆ ಸಖಿ, ಆಲ್ರೆಡಿ ಈ ಊರಲ್ಲಿ ಚೆನ್ನಾಗಿ ಶೂಟ್ ಮಾಡೋ ಮೂವರನ್ನ ಸೆಲೆಕ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ನೀನು ಅವ್ರಗಳ ಜೊತೆನೆ ಕಾಂಪಿಟೇಟ್ ಮಾಡಬೇಕು ಅಂತ ನಮ್ಮ ಸಖಿಯನ್ನು ಸೆಲೆಕ್ಟ್ ಮಾಡ್ತಾರೆ ಆಫೀಸರ್. ನೆಕ್ಸ್ಟ್ ಅವ್ರ 3 ಜನರ ಮಧ್ಯೆ ಕಾಂಪಿಟೇಷನ್ ನಡೆಯುತ್ತೆ. ಆಮೇಲೆ ನಮ್ಮ ಸಖಿ ಜೊತೆನೂ ಕಾಂಪಿಟೇಷನ್ ನಡೆಯುತ್ತೆ. ಅದ್ರಲ್ಲಿ ಇಬ್ಬರು ಸೆಲೆಕ್ಟ್ ಆಗ್ತಾರೆ. ಚೆನ್ನಾಗಿ ಶೂಟ್ ಮಾಡಿದಕ್ಕೆ ಫಸ್ಟ್ ನಮ್ಮ ಸೂರ್ಯನ್ನ, ಆಮೇಲೆ ಸೆಕೆಂಡ್ ಆಗಿ ನಮ್ಮ ಸಖಿಯನ್ನ ಸೆಲೆಕ್ಟ್ ಮಾಡ್ತಾರೆ ಆಫೀಸರ್. ಊರ್ ಜನ ಎಲ್ಲರೂ ಫುಲ್ ಖುಷಿ ಆಗ್ತಾರೆ ಇದನ್ನ ನೋಡಿ. ಸರಿ, ನಿಮ್ಮ ಇಬ್ಬರಿಗೂ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಡೆಯೋ ಗನ್ ಶೂಟಿಂಗ್ ಚಾಂಪಿಯನ್ಶಿಪ್ ಗೆ ಟ್ರೈನಿಂಗ್ ಕೊಡ್ತೀನಿ, ಡೈಲಿ ಕರೆಕ್ಟ್ ಆಗಿ ಟೈಮ್ ಗೆ ಬಂದು ಪ್ರಾಕ್ಟೀಸ್ ಮಾಡಬೇಕು ಅಂತ ಆಫೀಸರ್ ಹೇಳ್ತಾರೆ. ಅದೇ ತರ ಪ್ರಾಕ್ಟೀಸಸ್ ಶುರು ಆಗುತ್ತೆ. ಫಸ್ಟ್ ನಮ್ಮ ಸಖಿಗೆ ಅವಳ ಡ್ರೆಸ್ ನ ಚೇಂಜ್ ಮಾಡಿಸ್ತಾರೆ. ಅವಳಿಗೆ ಅಂತ ಟ್ರ್ಯಾಕ್ ಸೂಟ್ ನ ತರಿಸಿ ಕೊಡ್ತಾರೆ ಆಫೀಸರ್. ಆದ್ರೆ ಸಖಿಗೆ ಒಂಥರ ಅನ್ಕಂಫರ್ಟಬಲ್ ಆಗೇ ಇರುತ್ತೆ. ಅದಕ್ಕೆ ಟ್ರ್ಯಾಕ್ ಸೂಟ್ ಹಾಕೊಂಡು ಅದ್ರ ಮೇಲೇನೆ ಲಂಗ ದಾವಣಿ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಸಖಿ. ಹಾಗೆ ಟ್ರೈನಿಂಗ್ ತುಂಬಾ ಜೋರಾಗಿ ನಡೀತಾ ಇದೆ. ಆರ್ಮಿ ಆಫೀಸರ್ ತುಂಬಾ ವಿಷಯಗಳನ್ನ ಸಖಿಗೆ ಹೇಳ್ಕೊಡ್ತಾ ಇದ್ದಾರೆ. ಸಖಿನು ತಿಳ್ಕೊಂಡು ಚೇಂಜ್ ಆಗ್ತಾ ಇದ್ದಾಳೆ. ರಾಜು ಯಾವಾಗ್ಲೂ ಸಖಿನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಪ್ರಾಕ್ಟೀಸ್ ಮುಗಿಯೋವರೆಗೂ ಹೊರಗಡೆನೆ ಇದ್ದು ವೆಯ್ಟ್ ಮಾಡಿ ಸಖಿನ ಕರ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಅವರಿಬ್ಬರ ಮಧ್ಯ ಇನ್ನ ಬಾಂಡಿಂಗ್ ಟೈಟ್ ಆಗ್ತಾ ಇದೆ. ಅದೇ ಸಮಯದಲ್ಲಿ ಈ ಕಡೆ ಆ ಪುರ್ಕಿ ಸೂರಿ ಇದಾನಲ್ಲ, ಪ್ರಾಕ್ಟೀಸ್ ಮಾಡೋ ಗನ್ನ ಯಾರಿಗೂ ಗೊತ್ತಾಗದೆ ಕದ್ಕೊಂಡು ಹೊರಗಡೆ ತಂದು ಅದನ್ನ ತೋರಿಸಿ ಜನರನ್ನ ಹೆದರ್ಸಿ ಕಳ್ತನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ದಿನ ಕದ್ದಿದ ಗೋಲ್ಡ್ ಚೈನ್ ತಗೊಂಡು ಬಂದು ಸಖಿ ಕತ್ತಿಗೆ ಹಾಕಿ, ಇವೆಲ್ಲ ನಿನಗೆ ಸೆಟ್ ಆಗಲ್ಲ ಸಖಿ,
ಬಿಟ್ಬಿಡು ಇವನ್ನೆಲ್ಲ, ಇವತ್ತು ರಾತ್ರಿ ಬರ್ತೀಯ ನನ್ನ ಹತ್ರ ಅಂತ ಕರಿತಾ ಇದ್ದಾನೆ ಸೂರಿ. ಅದಕ್ಕೆ ನಮ್ಮ ಸಖಿ ಟೆನ್ಷನ್ ಆಗಿ ಅವನಿಗೆ ಹಾಕೊಂಡು ಚೆನ್ನಾಗಿ ಹೊಡಿತಾಳೆ. ಯಾಕೋ ಸೂರಿ, ಇವಾಗ ಏನೋ ಗ್ರಾಮದಲ್ಲಿ ಇರೋ ಒಂದು ಹುಡುಗಿಗೆ ಲೈಫ್ ಅಲ್ಲಿ ಮುಂದೆ ಬರೋಕೆ ಒಂದು ಚಾನ್ಸ್ ಸಿಕ್ಕಿದೆ, ಅದು ನಿನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ವಾ ಅಂತ ಚೆನ್ನಾಗಿ ಅವನಿಗೆ ಹೊಡಿತಾ ಇರ್ತಾಳೆ. ಆವಾಗ ಆಫೀಸರ್ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಸೂರಿ ಅಲ್ಲಿಂದ ನೈಸ್ ಆಗಿ ಹೋಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಆ ಊರಲ್ಲಿ ಪಂಚಾಯಿತಿ ಸೇರಿದೆ. ಸೂರಿನೇ ಜನರನ್ನೆಲ್ಲ ಸೇರ್ಸಿರೋದು. ಯಾಕೆ ಅಂದ್ರೆ ಸಖಿ ಆ ಊರ್ನ ಸೇರಿದವಳು ಇಲ್ವಂತೆ. ತೆಲಂಗಾಣದಲ್ಲಿ ಮುಳುಕರ ಅನ್ನೋ ಒಂದು ಊರಿದೆಯಂತೆ. ಸೊ ಅಲ್ಲಿಂದಾನೆ ಸಖಿ ಫ್ಯಾಮಿಲಿ ಇಲ್ಲಿಗೆ ಶಿಫ್ಟ್ ಆಗಿರೋದು. ಸೊ ಇದ್ರ ಮೇಲೆ ಸಖಿ ಗನ್ ಶೂಟಿಂಗ್ ಟ್ರೈನಿಂಗ್ ಎಲ್ಲ ತಗೋಬಾರ್ದು, ನಮ್ಮ ಊರನ್ನ ಸೇರಿದವರಿಗೆ ಮಾತ್ರನೇ ಚಾನ್ಸ್ ಸಿಗ್ಬೇಕು. ನಮ್ಮ ಊರನ್ನ ಸೇರಿದ ಮಿಲಿಟರಿ ಆಫೀಸರ್ ತುಂಬಾನೇ ಕಷ್ಟಪಟ್ಟು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅದ್ರಲ್ಲಿ ಬೇರೆ ಊರವರೆಲ್ಲ ಬಂದು ಟ್ರೈನಿಂಗ್ ತಗೊಂಡು ಉಪಯೋಗ ಮಾಡ್ಕೊಂಡು ಬೆಳಿಬಾರ್ದು ಅಂತ ಪಂಚಾಯಿತಿನ ಸೇರಿಸಿದ್ದಾನೆ ಸೂರಿ. ಅದಕ್ಕೆ ಊರಲ್ಲಿರೋ 4 ದೊಡ್ಡ ಮನುಷ್ಯರು ಹೌದು ಸೂರಿ ಹೇಳೋದೇ ಸರಿ ಅಂತ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಖಿನು ಎಷ್ಟೋ ಹೇಳ್ತಾಳೆ, ಆದ್ರೆ ಜನ ಕೇಳ್ತಾನೆ ಇಲ್ಲ, ಸೂರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆವಾಗ ಒಬ್ಬ ತಾತ ಮಾತ್ರ ಸಿಂಪಲ್ ಆಗಿ ಒಂದು ಮ್ಯಾಟರ್ ನ ಹೇಳ್ತಾರೆ. ಏನ್ರೋ IPL ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಪಕ್ಕದ ಸ್ಟೇಟ್ ಹುಡುಗರೆಲ್ಲ ನಮ್ಮ ಟೀಮ್ಗಾಗಿ ಆಡ್ತಾರೆ, ಆವಾಗ ಅವ್ರಗಳನ್ನ ಪಕ್ಕದ ಊರವರು ಅವ್ರು ಬೇರೆ ನಾವು ಬೇರೆ ಅಂತ ನೋಡ್ತೀವಿ. ಇಲ್ಲ, ಎಲ್ಲರೂ ನಮ್ಮ ಹುಡುಗರು ನಮ್ಮ ಟೀಮ್ ಅಂತ ತಾನೇ ನಾವು ನೋಡ್ತೀವಿ. ಸೊ ಕ್ರಿಕೆಟ್ಗೆ ಒಂದು ರೂಲ್ಸ್, ನಮಗೆ ಬೇರೆ ರೂಲ್ಸಾ? ಸಖಿ ಚಿಕ್ಕದನಿಂದ ಈ ಊರಲ್ಲೇ ಹುಟ್ಟಿ ಬೆಳೆದಿರೋದು, ಇವಳು ನಮ್ಮ ಹುಡುಗಿ, ನಮ್ಮ ಊರ್ನ ಸೇರಿದವಳು, ನಮ್ಮ ಭಾಷೆ ಮಾತಾಡೋ ಜನ ಎಲ್ಲ ನಮ್ಮ ಜನರೇ. ಈ ಭಾಷೆ ವ್ಯತ್ಯಾಸ ನೋಡೋದು, ರೇಸಿಸಂ ಮಾಡೋದು ಇಂಥವನ್ನೆಲ್ಲ ಇಟ್ಕೋಬೇಡಿ ಅಂತ ತಾತ ಹೇಳ್ಬೇಕಾದ್ರೆ ಅದು ಊರ್ ಜನ ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಸಖಿ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಬಹುದು ಅಂತ ಡಿಸೈಡ್ ಮಾಡ್ತಾರೆ ಪಂಚಾಯಿತಿಯಲ್ಲಿ. ಇಷ್ಟನ್ನು ಆರ್ಮಿ ಆಫೀಸರ್ ಒಂದು ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದ್ದಿದ್ದಾರೆ. ಅವರಿಗೆ ಯಾಕೋ ಸೂರಿ ಮೇಲೆ ಡೌಟ್ ಆಗ್ತಾ ಇದೆ. ಆವತ್ತು ರಾತ್ರಿ ಚೆಕ್ ಮಾಡೋಣ ಅಂತ ರೂಮಿಗೆ ಬರ್ಬೇಕಾದ್ರೆ ಅದೇ ಟೈಮ್ಗೆ ಸೂರಿ ಮಾಸ್ಕ್ ಹಾಕೊಂಡು ಅಲ್ಲಿಗೆ ಬಂದು ಗನ್ನ ತಗೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅದನ್ನ ಆರ್ಮಿ ಆಫೀಸರ್ ನೋಡ್ಬಿಟ್ಟು, ಏನೋ ಸೂರಿ ಇಲ್ಲಿಂದ ಗನ್ನ ತಗೊಂಡು ಹೋಗಿ ಎಲ್ಲರನ್ನು ಹೆದರ್ಸಿ ಕಳ್ತನ ಮಾಡ್ತಾ ಇದೀಯಾ? ಇದಕ್ಕೇನೆ ಆ ಹುಡುಗಿನ ಪಂಚಾಯಿತಿಯಲ್ಲಿ ಸಿಗಾಕ್ಸ್ದ ನೀನು? ನಿನಗೆ ಅಷ್ಟೇ ಮರ್ಯಾದೆ, ಸುಮ್ನೆ ಗನ್ನು ಎಲ್ಲಿತ್ತೋ ಅಲ್ಲೇ ಮಡಗ್ಬಿಟ್ಟು ಹೋಗ್ಬಿಡು ಅಂತ ಬೈತಾರೆ ಆಫೀಸರ್. ಸೊ ಸೂರಿನು ಸೈಲೆಂಟ್ ಆಗಿ ಗನ್ನ ಇಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲಿಂದ ಆಫೀಸರ್ ಸಖಿಗೆ ಹಾರ್ಡ್ ಆಗಿ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ತಾರೆ. ಬರೀ ಶೂಟಿಂಗ್ ಟ್ರೈನಿಂಗ್ ಮಾತ್ರ ಅಲ್ಲ, ಹೇಗೆ ಮಾತಾಡ್ಬೇಕು, ಡೀಸೆನ್ಸಿ ಅಂದ್ರೆ ಏನು, ಹೇಗೆ ಡ್ರೆಸ್ ಮಾಡ್ಕೋಬೇಕು ಅಂತ ಎಲ್ಲವನ್ನು ಹೇಳ್ಕೊಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಸಖಿಗೆ ಆರ್ಮಿ ಆಫೀಸರ್ ಮೇಲೆ ಕ್ರಶ್ ಆಗ್ತಾ ಇದೆ. ಇದನ್ನೆಲ್ಲ ನೋಡಿ ಒಂದು ಕಡೆ ನಮ್ಮ ರಾಜು ಬೇರೆ ಹರ್ಟ್ ಆಗ್ತಾ ಇದ್ದಾನೆ. ಒಂದು ದಿನ ಮಿಲಿಟರಿ ಆಫೀಸರ್ಗೆ ಲೆಗ್ ಸ್ಲಿಪ್ ಆಗ್ಬಿಡುತ್ತೆ, ಅದರಲ್ಲಿ ಅವರಿಗೆ ಕಾಲ್ ನೋವು ಆಗ್ಬಿಡುತ್ತೆ. ಅದಕ್ಕೆ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಆವಾಗ ಸಖಿ ಅದನ್ನ ನೋಡ್ಬಿಟ್ಟು, ಏನ್ ಸರ್ ಪ್ರಾಬ್ಲಮ್, ಕಾಲ್ ನೋವಾ? ನಾನು ಸರಿ ಮಾಡಿ ಕೊಡ್ತೀನಿ ಸರ್ ಅಂತ ಆರ್ಮಿ ಆಫೀಸರ್ ಮೇಲೆ ಇರೋ ಅಟ್ರಾಕ್ಷನ್ ಅಲ್ಲಿ ಆಯಿಲ್ ಮಸಾಜ್ ಮಾಡಿ ಕೊಡ್ತಾ ಇರ್ತಾಳೆ. ಇದನ್ನೆಲ್ಲ ಸೂರಿ ನೋಡ್ಬಿಟ್ಟು ಬಂದು ನಮ್ಮ ರಾಜುಗೆ ಹೇಳಿ ಅವನನ್ನ ಟ್ರಿಗರ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ಅವನಿಗೆ ಸಖಿ ಅಂದ್ರೆ ಆಗಲ್ಲ ಅಲ್ವಾ? ಅದಕ್ಕೆ ರಾಜು ಹತ್ರ, ನೀನೇನಪ್ಪ ಇಲ್ಲಿ ಸುಮ್ನೆ ಕೂತಿರ್ತೀಯ, ಅಲ್ಲಿ ಏನ್ ನಡೆಯುತ್ತೆ ಗೊತ್ತಾ? ನನ್ನ ಏನಕ್ಕೆ ಆಫೀಸರ್ ಪ್ರಾಕ್ಟೀಸ್ ಇಂದ ಸ್ಟಾಪ್ ಮಾಡಿದ್ರು ಅನ್ಕೊಂಡಿದ್ಯಾ? ಆ ಸಖಿ ಜೊತೆ ಮಜಾ ಮಾಡೋಕೆ. ನೀನೇ ನೋಡು, ಬೆಳಿಗ್ಗೆ ಹೋಗ್ತಾಳೆ, ಬರೋದು ಸಂಜೆ ಆಗುತ್ತೆ, ಒಳಗಡೆ ಇಬ್ಬರು ಏನೆಲ್ಲ ಮಾಡ್ತಾರೋ ಅನ್ನೋ ತರ ಜಾಕಿ ಹತ್ಸಿ ಮಾತಾಡ್ಬೇಕಾದ್ರೆ ರಾಜುನು ಟೆನ್ಷನ್ ಆಗಿ ಆಫೀಸರ್ ಮನೆಗೆ ಹೋಗ್ತಾನೆ. ಹೋದ್ರೆ ಅದಕ್ಕೆ ತಕ್ಕಿದ ಹಾಗೆ ಸಖಿ ಆಫೀಸರ್ಗೆ ಲೆಗ್ ಮಸಾಜ್ ಮಾಡ್ಕೊಡ್ತಾ ಇದ್ದಾಳೆ. ಅದನ್ನ ನೋಡಿ ರಾಜು ತಪ್ಪಾಗಿ ಅರ್ಥ ಮಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ಹೈದರಾಬಾದ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಸಖಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ನಮ್ಮ ರಾಜು, ನಾನು ಜೊತೆಗೆ ಬರ್ತೀನಿ ಸಖಿ ಅಂತ ಹೇಳಿರ್ತಾನೆ. ಆದ್ರೆ ಇವಾಗ ಈ ಲೆಗ್ ಮಸಾಜ್ ಇನ್ಸಿಡೆಂಟ್ ನೋಡಿದ ಮೇಲೆ ಎಲ್ಲೋ ಹೋಗಿ ಔಸ್ಕೊಂಡಿದ್ದಾನೆ ರಾಜು. ನಮ್ಮ ಸಖಿನು, ರಾಜು ಇಲ್ಲಿ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಹುಡುಕಿದ್ರೆ ಎಲ್ಲೂ ಕಾಣ್ತಾ ಇಲ್ಲ ರಾಜುನ. ಅವನ ಮನೆಗೆ ಹೋಗಿ ನೋಡಿದ್ರು ಅವನು ಮನೇಲಿಲ್ಲ. ಸೊ ನಮ್ಮ ಸಖಿನು ನೋಡೋ ಅಷ್ಟು ನೋಡ್ಬಿಟ್ಟು ನೆಕ್ಸ್ಟ್ ದಿನ ಆರ್ಮಿ ಆಫೀಸರ್ ಜೊತೆ ಒಬ್ಬಳೆ ಕಾಂಪಿಟೇಷನ್ಗೆ ಹೊರಡ್ತಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಇಷ್ಟನ್ನು ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಬೇಜಾರಲ್ಲಿ ನೋಡ್ತಾ ಇದ್ದಾನೆ ರಾಜು. ಪಾಪ ಕಣ್ಣಲ್ಲಿ ನೀರ್ ಕಚ್ಕೊಂಡಿದ್ದಾನೆ. ಆಮೇಲೆ ಸಖಿ ಮತ್ತೆ ಆಫೀಸರ್ ಹೈದರಾಬಾದ್ ಅಲ್ಲಿ ಆ ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಬಂದಾಯ್ತು. ಅಲ್ಲಿಗೆ ಬಂದ್ರೆ ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಂದಿದ್ದಾರೆ. ನಮ್ಮ ಸಖಿ ಏನು ಗೊತ್ತಿಲ್ಲದೆ ಇರೋ ಹಳ್ಳಿ ಹುಡುಗಿ, ಪಾಪ ಅವ್ರುಗಳನ್ನ ನೋಡಿ ಹೆದರ್ಕೋತಾ ಇದ್ದಾಳೆ. ಅದೇ ಟೈಮ್ಗೆ ದೊಡ್ಡ ಗನ್ ಶೂಟರ್ ಆದ ನ್ಯಾಷನಲ್ ಚಾಂಪಿಯನ್ ಆದ ಪ್ರಿಯಾನು ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡ್ಬಿಟ್ಟು, ಸರ್ 4 ವರ್ಷಗಳಾಗಿ ಆ ಪ್ರಿಯಾನೇ ಟಾಪ್ ಶೂಟರ್ ಅಂತೆ
ಸರ್, ಚಾಂಪಿಯನ್ ಅಂತೆ ಸರ್. ಅಯ್ಯೋಯ್ಯೋ, ನಾನು ಇವಾಗ್ಲೇ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾಳೆ ಸಖಿ. ಅದಕ್ಕೆ ಆಫೀಸರ್, ಇಲ್ಲಿ ನೋಡಮ್ಮ, ಹೆಂಗಸರು ಹೊರಗಡೆ ಎಸ್ಟಾಬ್ಲಿಷ್ ಆಗೋದೇ ದೊಡ್ಡ ವಿಷಯ, ಅದ್ರಲ್ಲೂ ಹಳ್ಳಿ ಹೆಂಗಸರು ಹೀಗೆ ಇರ್ಬೇಕು ಅನ್ನೋ ತರ ಒಂದು ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಕಣಮ್ಮ ಜನ. ಅದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಅದು ನಿನ್ನ ಗೆಲುವಿನಿಂದ ಮಾತ್ರನೇ ಸಾಧ್ಯ. ಧೈರ್ಯವಾಗಿ ಹೋಗಿ ಎಲ್ಲ ಹೆಂಗಸರಿಗಾಗಿ ಪಾರ್ಟಿಸಿಪೇಟ್ ಮಾಡು, ಎಲ್ಲ ಹೆಂಗಸರಿಗಾಗಿ ನೀನು ಶೂಟ್ ಮಾಡಿ ವಿನ್ ಮಾಡು. ನಿನ್ನನ್ನು ನೋಡಿ ಮೋಟಿವೇಟ್ ಆಗಿ ಇನ್ನ ಹೆಂಗಸರು ಹೊರಗಡೆ ಬರ್ತಾರೆ ಅಂತ ಅಡ್ವೈಸ್ ಮಾಡಿ ಕಳಿಸ್ಬೇಕಾದ್ರೆ ಸಖಿನು ಸರಿ ಅಂತ ಹೋಗ್ಬೇಕಾದ್ರೆ ಅವಳ ಲಕ್ಕಿ ಗೋಳಿಗಳನ್ನ ಜೊತೆಗೆ ತಗೊಂಡು ಹೋಗ್ತಾಳೆ. ಅದಕ್ಕೆ ಆಫೀಸರ್ ಅದನ್ನ ನೋಡ್ಬಿಟ್ಟು ಏನದು ಅಂತ ಕೇಳ್ಬೇಕಾದ್ರೆ ಲಕ್ಕಿ ಸರ್ ಅಂತ ಹೇಳ್ತಾಳೆ ಸಖಿ. ನೋಡಮ್ಮ, ಇಲ್ಲಿ ಲಕ್ ಅನ್ನೋದೆಲ್ಲ ಯಾವ್ದೂ ಇಲ್ಲ, ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೋರು ಮಾತ್ರನೇ ಮುಂದೆ ಬರ್ತಾರೆ. ಸೊ ಆ ಗೋಳಿಗಳನ್ನ ಇಲ್ಲೇ ಇಟ್ಬಿಟ್ಟು ಹೋಗು ಅಂತ ಆಫೀಸರ್ ಹೇಳ್ಬೇಕಾದ್ರೆ ನಮ್ಮ ಸಖಿನು ಆಯ್ತು ಸರ್ ಅಂತ ಲಕ್ನ ಅಲ್ಲೇ ಇಟ್ಬಿಟ್ಟು ಕಾಂಪಿಟೇಷನ್ಗೆ ಹೋಗ್ತಾಳೆ. ಆ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಫಸ್ಟ್ ಬರ್ತಾಳೆ ನಮ್ಮ ಸಖಿ, ವಿನ್ ಮಾಡ್ಬಿಟ್ಲು. ಇದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ, ಹಳ್ಳಿಯಿಂದ ಒಂದು ಶಾರ್ಪ್ ಶೂಟರ, ವಾವ್ ಅಂತ ಎಲ್ಲರೂ ಶಾಕ್ ಆಗ್ತಾ ಇದ್ದಾರೆ. ಸೊ ನಮ್ಮ ಆಫೀಸರ್ ಖುಷಿ ಆಗ್ಬಿಟ್ಟು ಸಖಿನ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಆವಾಗ ಆ ನ್ಯಾಷನಲ್ ಚಾಂಪಿಯನ್ ಹುಡುಗಿ ಪ್ರಿಯಾ ಇದಲ್ಲ, ಅವಳು ಅಲ್ಲಿಗೆ ಬಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನನ್ನ ಗೆದ್ಬಿಟ್ಟೆ, ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದೆ, ಅಲ್ಲಿಗೆ ಬಾ, ನಿನ್ನ ನೋಡ್ಕೋತೀನಿ ಅನ್ನೋ ತರ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾಳೆ ಪ್ರಿಯಾ. ಆಮೇಲೆ ಆಫೀಸರ್, ಸರಿ ಹೈದರಾಬಾದ್ಗೆ ಬಂದಾಯ್ತು, ಹಾಗೆ ಈ ಹುಡುಗಿಗೆ ಹೈದರಾಬಾದ್ ನ ತೋರಿಸಿಕೊಡೋಣ ಅಂತ ಅನ್ಕೊಂಡು ಹೈದರಾಬಾದ್ ನ ಇಬ್ಬರು ಸುತ್ತುತ್ತಾರೆ. ಫಸ್ಟ್ ಟೈಮ್ ನಮ್ಮ ಸಖಿ ಅವಳ ವಿಲೇಜ್ ಬಿಟ್ಟು ಹೊರಗಡೆ ಬಂದು ಸಿಟಿನ ನೋಡ್ತಾ ಇದ್ದಾಳೆ. ಸೊ ಸಖಿಗೆ ಅದು ತುಂಬಾನೇ ಖುಷಿ ಆಗ್ತಾ ಇದೆ, ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಆಫೀಸರ್ ಮೇಲೆ ಇದ್ದ ಅಟ್ರಾಕ್ಷನ್ ಹಾಗೆ ಲವ್ ಆಗಿ ಚೇಂಜ್ ಆಗುತ್ತೆ ಸಖಿಗೆ. ಆಮೇಲೆ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಹಾಕ್ತಾರೆ, ಸೆಪರೇಟ್ ರೂಮ್, ಒಂದೇ ರೂಮ್ ಅಲ್ಲ ಅಂಡರ್ಲೈನ್. ಆವತ್ತು ರಾತ್ರಿ ಡಿನ್ನರ್ಗೂ ಹೋಗ್ತಾರೆ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಆರ್ಮಿ ಆಫೀಸರ್ಗೆ ಇನ್ನ ಮದುವೆ ಆಗಿಲ್ಲ ಅನ್ನೋ ವಿಷಯ ಸಖಿಗೆ ಗೊತ್ತಾಗುತ್ತೆ. ಸೊ ಫುಲ್ ಖುಷಿ ಆಗ್ತಾಳೆ ಸಖಿ. ಸೊ ನಮ್ಮ ಸಖಿಗೆ ಆಫೀಸರ್ ಮೇಲೆ ಲವ್, ನಮ್ಮ ರಾಜುಗೆ ಅವನ ಫ್ರೆಂಡ್ ಸಖಿ ಮೇಲೆ ಲವ್. ಈ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಎಂಡಿಂಗ್ ಏನಾಗ್ಬೋದು? ಸಖಿ ಅವಳ ಫ್ರೆಂಡ್ ಯಂಗ್ ಬಾಯ್ ರಾಜುನ ಲವ್ ಮಾಡ್ತಾಳ, ಅವನನ್ನ ಮದುವೆ ಆಗ್ತಾಳ, ಇಲ್ಲ ಈ 50 ವರ್ಷ ಮುದುಕನ್ನ ಮದುವೆ ಆಗ್ತಾಳ ಅನ್ನೋದನ್ನ ನೋಡೋಣ. ಇಲ್ಲಿಗೆ ಇಂಟರ್ವೆಲ್. ಸೊ ನಮ್ಮ ಚಾನೆಲ್ಗೆ ಯಾರ್ಯಾರು ತುಂಬಾ ಸಪೋರ್ಟ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ: ಮೋಹನ್ ಕುಮಾರ್ ಮೋನಿ, ಸೌಮ್ಯ ಮಂಜುನಾಥ್, ಮಂಟು ಜೆ, ಕವಿತಾ ಜಾನು, ಮಧು ಎಸಿ, ಅಪೋಕಲಿಪ್ಟೋ ಹುಡುಗ, ನಿಖಿತಾ ಗೌಡ, ಅಶ್ವಿನಿ ರಾಜ್, ಅಶುರಾಜ್, ವೃಂದಾಮಣಿ, ಈ ತರ ಇನ್ನ ತುಂಬಾ ಜನರು ಇದ್ದಾರೆ. ಎಲ್ಲರನ್ನು ಒಂದೇ ವಿಡಿಯೋದಲ್ಲಿ ಹೇಳ್ಬೇಕಂದ್ರೆ ಅದಕ್ಕೇನೆ ಒಂದು ಫುಲ್ ವಿಡಿಯೋ 20 ನಿಮಿಷ ವಿಡಿಯೋ ಹಾಕ್ಬೇಕಾಗುತ್ತೆ. ಸೊ ಮಿಕ್ದವರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವಾಗ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಈ ಕಡೆ ನಮ್ಮ ರಾಜು ಡ್ರಾಮಾ ರಿಹರ್ಸಲ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಇಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರನ್ನ ನೋಡ್ಬೇಕಾದ್ರೆ ಸಖಿ ಮತ್ತೆ ಆರ್ಮಿ ಆಫೀಸರ್ ಆಕ್ಟ್ ಮಾಡ್ತಾ ಇರೋ ತರ ಕಾಣುತ್ತೆ. ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾನೆ. ಸೊ ಡಿಸ್ಟರ್ಬ್ ಆಗ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಆಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಆವಾಗ ಕರೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಮುಗಿಸ್ಕೊಂಡು ನಮ್ಮ ಸಖಿನು ಬರ್ತಾಳೆ. ಬಂದಿದ ತಕ್ಷಣ ರಾಜುನ ಮೀಟ್ ಮಾಡಿ ಕಾಂಪಿಟೇಷನ್ ಹೇಗಿತ್ತು, ಹೈದರಾಬಾದ್ ಹೇಗಿತ್ತು ಅಂತ ಎಲ್ಲವನ್ನು ಶೇರ್ ಮಾಡ್ಕೋತಾಳೆ. ಆಮೇಲೆ ಪಂಚಾಯಿತಿಗೆ ಹೋದ್ರೆ ನಮ್ಮ ಸಖಿ ಮತ್ತೆ ಆಫೀಸರ್ಗೆ ಹಾರ ಹಾಕಿ ಗೌರವ ಮಾಡ್ತಾರೆ ಊರ್ ಜನ. ಎಲ್ಲ ಚೆನ್ನಾಗೆ ಹೋಗ್ತಾ ಇದೆ, ಎಲ್ಲರೂ ಖುಷಿಯಾಗೇ ಇದ್ದಾರೆ. ಹೀಗೆ ಇರ್ಬೇಕಾದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆರ್ಮಿ ಆಫೀಸರ್ ಅವರ ಕ್ಲೋಸ್ ಫ್ರೆಂಡ್ ಒಂದು ಲೇಡಿ ಬರ್ತಾರೆ. ನಮ್ಮ ಸಖಿಯ ಮೆಂಟಲ್ ಸ್ಟೆಬಿಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಕೆ ಬಂದಿದ್ದಾರೆ. ಇವಾಗ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆಯಾ ಸಖಿ? ಸೊ ಇವೆಲ್ಲ ಪ್ರೊಸೀಜರ್ ಚೆಕ್ ಮಾಡಿಸ್ಕೋ ಅಂತ ಚೆಕ್ ಮಾಡಿಸ್ತಾರೆ ಆಫೀಸರ್. ಆ ಲೇಡಿನು ಸಖಿನ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ. ಆದ್ರೆ ಸಖಿ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಎಲ್ಲಿ ಆರ್ಮಿ ಆಫೀಸರ್ಗೆ ಈ ಲೇಡಿ ಮೇಲೆ ಲವ್ ಬಂದ್ಬಿಡುತ್ತೋ ಏನೋ ಅಂತ ಪೊಸೆಸಿವ್ ಆಗ್ತಾ ಇದ್ದಾಳೆ. ಒಂಥರ ಇಂಡೈರೆಕ್ಟ್ ಆಗಿ ಆಫೀಸರ್ ಬಗ್ಗೆನೆ ಮಾತಾಡ್ತಾ ಇದ್ದಾಳೆ ಸಖಿ. ಇದನ್ನೆಲ್ಲ ಆಫೀಸರು ಹೊರಗಡೆ ನಿಂತು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಗೋಯ್ತು, ಓ ಸಖಿ ನಮ್ಮನ್ನ ಲವ್ ಮಾಡ್ತಾ ಇದ್ದಾಳೆ, ಇದು ಸರಿ ಬರಲ್ಲ ಅಂತ. ಆ ಡಾಕ್ಟರ್ ಲೇಡಿ ಹೋದ್ಮೇಲೆ ಸಖಿನ ಕರೆದು ಕೂರಿಸ್ಕೊಂಡು, ಸಖಿ ನನಗೆ ವಯಸ್ಸು 50 ಆಗ್ತಾ ಇದೆ, ನಿನಗೆ ಬರೀ 25 ಆಗ್ತಾ ಇದೆ ಅಷ್ಟೇ. ಇಲ್ಲಿವರೆಗೂ ಯಾರು ನಿನಗೆ ಹೇಳ್ಕೊಡ್ದೆ ಇರೋದನ್ನ ತೋರಿಸ್ಕೊಡ್ದೆ ಇರೋದನ್ನ ನಾನು ಮಾಡೋದ್ರಿಂದ ನಿನಗೆ ನನ್ನ ಮೇಲೆ ಲವ್ ಬಂದಿದೆ. ಅದು ಲವ್ ಅಲ್ಲ ಸಖಿ, ಅದು ಒಂಥರ ಮರ್ಯಾದೆ ಅಷ್ಟೇ. ಒಂದು ಗುರುವಾಗಿದ್ದು ನಾನು ಮಾಡ್ಲೇಬೇಕಾಗಿರೋ ಕೆಲ್ಸವನ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ, ಅದನ್ನ ಮಾತ್ರ ಮನ್ಸಲ್ಲಿ ಯಾವಾಗ್ಲೂ ಇಟ್ಕೋ ಅಂತ ಹೇಳ್ಬೇಕಾದ್ರೆ
ಆದ್ರೆ ಸಖಿಗೆ ಮನ್ಸೊಳಗಡೆ ಛೇ ಲವ್ ಅನ್ಕೊಂಡಿದ್ರೆ ಆದ್ರೆ ಇವರೇನೋ ಗುರು ಶಿಷ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಉಫ್ ಶೇಮ್ ಆಗೋಯ್ತಲ್ಲ, ಸರಿ ಇನ್ ಮುಂದೆ ಲವ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಆಮೇಲಿಂದ ಗನ್ ಶೂಟಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಹಾರ್ಡ್ ಆಗಿ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾಳೆ ನಮ್ಮ ಸಖಿ. ಇನ್ನೊಂದು ಕಡೆ ನಮ್ಮ ರಾಜುಗೆ ಡ್ರಾಮಾದಲ್ಲಿ ಸರಿಯಾಗಿ ಆಕ್ಟ್ ಮಾಡೋಕೆ ಆಗ್ತಾ ಇಲ್ಲ, ಯಾವಾಗ್ಲೂ ನಮ್ಮ ಸಖಿಯ ನೆನಪಾಗೇ ಇದೆ. ಅದಕ್ಕೆ ಇವತ್ತು ಡೈರೆಕ್ಟ್ ಅವಳನ್ನ ನೋಡಿ ಕೇಳೇ ಬಿಡೋಣ ಅಂತ ಸಖಿ ಹತ್ರ ಬಂದು, ನೀನೇನು ಯಾವಾಗ್ಲೂ ಆರ್ಮಿ ಆಫೀಸರ್ ಜೊತೆನೆ ಇರ್ತೀಯಾ, ಅವರಂದ್ರೆ ನಿನಗೆ ಇಷ್ಟನಾ ಅನ್ನೋ ತರ ಕೇಳ್ಬೇಕಾದ್ರೆ, ಹೌದು ಅವರಂದ್ರೆ ನನಗೆ ಇಷ್ಟ, ಹಾಗಾದ್ರೆ ಅವರು ಏನ್ ಹೇಳಿದ್ರು ನೀನ್ ಮಾಡ್ತೀಯಾ? ಹೌದು ಖಂಡಿತ ಮಾಡ್ತೀನಿ, ಇದ್ರಲ್ಲಿ ಏನಿದೆ ರಾಜು, ಅವರು ನನ್ನ ಗುರು ಅಲ್ವಾ, ಸೊ ಗುರು ಮಾತನ್ನ ಕೇಳಲೇಬೇಕಲ್ವಾ ಅಂತ ಹೇಳ್ಬೇಕಾದ್ರೆ ಹಾಗೆ ಮಾತಿಗೆ ಮಾತು ಬೆಳೆದು ಇಬ್ಬರ ಮಧ್ಯೆ ದೊಡ್ಡ ಜಗಳಾನೇ ಆಗ್ಬಿಡುತ್ತೆ. ಸೊ ರಾಜು ಇನ್ ಮುಂದೆ ನಿನ್ನ ಮುಖವನ್ನೇ ನಾನು ನೋಡಲ್ಲ ಸಖಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆವತ್ತು ರಾತ್ರಿ ಡ್ರಾಮಾ ಇದೆ. ಸೊ ನಮ್ಮ ರಾಜು ಅದರಲ್ಲಿ ಗಡೋರ್ ಗಜ ಪಾತ್ರ ಮಾಡ್ತಾ ಇದ್ದಾನೆ. ಆವಾಗ ಅಲ್ಲಿಗೆ ಒಬ್ಬ ಫಿಲಿಂ ಡೈರೆಕ್ಟರ್ ಕೂಡ ಬಂದಿದ್ದಾರೆ. ನಮ್ಮ ರಾಜು ಆಕ್ಟಿಂಗ್ ನ ನೋಡೋಕೆ ಬಂದಿದ್ದಾರೆ. ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಮೂವಿಯಲ್ಲಿ ಚಾನ್ಸ್ ಕೊಡೋಣ ಅಂತ ಅನ್ಕೊಂಡಿದ್ದಾರೆ. ಈ ವಿಷಯ ನಮ್ಮ ರಾಜುಗೂ ಗೊತ್ತಾಗುತ್ತೆ. ಸೊ ಡ್ರಾಮಾದಲ್ಲಿ ಹೇಗೋ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬಿಡ್ಬೇಕು ಅಂತ ಅನ್ಕೋತಾನೆ ನಮ್ಮ ರಾಜು. ಸೊ ಡ್ರಾಮಾನು ಸ್ಟಾರ್ಟ್ ಆಗುತ್ತೆ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾನೆ ನಮ್ಮ ರಾಜು. ಆವಾಗ ಆರ್ಮಿ ಆಫೀಸರ್ ಮತ್ತೆ ಸಖಿ ಇಬ್ಬರು ಬಂದು ಒಂದೇ ಸೋಫಾದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ನಗಾಡ್ತಾ ಇರ್ತಾರೆ, ಡ್ರಾಮಾನ ನೋಡ್ತಾ ಇರ್ತಾರೆ. ಇವರಿಬ್ಬರು ಒಟ್ಟಿಗೆ ಇರೋದನ್ನ ನೋಡಿ ನಮ್ಮ ರಾಜು ಡಿಸ್ಟರ್ಬ್ ಆಗ್ತಾನೆ. ಡೈಲಾಗ್ಸ್ ಎಲ್ಲ ಮರ್ತೋಯ್ತು. ಸೊ ಬೇಜಾರ್ ಮಾಡ್ಕೊಂಡು ಅರ್ಧದಲ್ಲೇ ಡ್ರಾಮಾನ ಬಿಟ್ಬಿಟ್ಟು ಬ್ಯಾಕ್ ಸ್ಟೇಜ್ಗೆ ಹೋಗ್ಬಿಟ್ಟು ಅಳ್ತಾ ಇರ್ತಾನೆ ನಮ್ಮ ರಾಜು. ಪಾಪ ಅದಕ್ಕೆ ನಮ್ಮ ಸಖಿನು ಬೇಜಾರ್ ಮಾಡ್ಕೊಂಡು ಸ್ಟೇಜ್ ಹಿಂದ್ಗಡೆ ಹೋಗಿ, ಏನಾಯ್ತು ರಾಜು, ಯಾಕೆ ಅರ್ಧದಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಕೇಳ್ಬೇಕಾದ್ರೆ, ಎಲ್ಲ ನಿನ್ನಿಂದಾನೆ ಸಖಿ, ಎಲ್ಲ ನಿನ್ನಿಂದಾನೆ, ಯಾವಾಗ ನೋಡು ಆ ಆರ್ಮಿ ಆಫೀಸರ್ ಜೊತೆನೆ ಸುತ್ತಾಡ್ತಾ ಇರ್ತೀಯ, ಇವಾಗ ಕೂಡ ಅವ್ರ ಪಕ್ಕದಲ್ಲೇ ಕೂತ್ಕೊಂಡ್ಕೊಂಡು ಮೈ ಟಚ್ ಆಗೋ ತರ ಕೂತಿದ್ಯಾ, ಅಹಾ ಇಹಿ ಅಂತ ಮಾತಾಡ್ತಾ ಇದೀಯಾ ಅವ್ರ ಜೊತೆ. ಇದನ್ನ ನೋಡ್ಬೇಕಾದ್ರೆ ನನಗೆ ಹೇಗ್ ಉರಿಯುತ್ತೆ ಗೊತ್ತಾ, ನನ್ ಮೈಯೆಲ್ಲ ಉರಿದೋಗ್ತಾ ಇದೆ ಸಖಿ. ನೀನ್ ಮಾತ್ರ ನನ್ನ ಲೈಫಲ್ಲಿ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ದೊಡ್ಡ ಆಕ್ಟರ್ ಆಗ್ಬಿಡ್ತಿದ್ದೆ. ಯಾಕ್ ತಾವಣೋ ನೀನು ನನ್ನ ಲೈಫ್ ಒಳಗಡೆ ಬಂದಿಯೋ, ಈ ಊರ್ ಜನ ಹೇಳೋ ತರಾನೇ ನೀನು ಬ್ಯಾಡ್ ಲಕ್ ಸಖಿ ಅಂತ ಬೈದ್ ಬಿಡ್ತಾನೆ ರಾಜು. ಅದಕ್ಕೆ ಸಖಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಚಿಕ್ಕದನಲ್ಲಿ ರಾಜು ಗೋಳಿಗಳನ್ನ ಕೊಟ್ಟಿರ್ತಾನೆ ಅಲ್ವಾ, ಅದನ್ನ ರಿಟರ್ನ್ ಅವನ ಕೈಗೆ ಕೊಟ್ಬಿಟ್ಟು ಸುಮ್ನೆ ಹತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ನಮ್ಮ ಸಖಿ. ಸೊ ಇಬ್ಬರು ಮೂಡ್ ಆಫ್. ಆವತ್ ರಾತ್ರಿ ಈ ಬೇಜಾರ್ನ ಕಳಿಬೇಕು ಅಂತ ಸೂರಿ ಜೊತೆ ಸೇರಿ ಎಣ್ಣೆ ಹೊಡಿತಾ ಕೂತಿರ್ತಾನೆ ರಾಜು. ಎಲ್ಲವನ್ನು ಅವನ ಹತ್ರ ಶೇರ್ ಮಾಡ್ಕೊಂಡು ಅಳ್ತಾ ಇದ್ದಾನೆ ರಾಜು. ನೆಕ್ಸ್ಟ್ ದಿನ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗಾಗಿ ರೆಡಿ ಆಗಿ ನಮ್ಮ ಸಖಿ ಹೊರಡ್ತಾಳೆ. ಈ ಕಡೆ ನಮ್ಮ ರಾಜು ಡ್ರಾಮಾ ರಿಹರ್ಸಲ್ ಮಾಡ್ತಾ ಇದ್ದಾನೆ. ಈ ಸತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಆ ಡೈರೆಕ್ಟರ್ ನ ಇಂಪ್ರೆಸ್ ಮಾಡ್ಬಿಡ್ಬೇಕು ಅಂತ ಮೀಸೆ ಕಿರೀಟಕ್ಕೆಲ್ಲ ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಪಾಪ ಅಂಟ್ಕೋಬಿಟ್ಟಿದೆ. ಆವಾಗ ಆ ಡೈರೆಕ್ಟರ್ ಅಲ್ಲಿಗೆ ಬರ್ತಾರೆ. ಸರ್ ನೀವೇನ್ ಸರ್ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ, ನೆನ್ನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ಅದಕ್ಕೆ ಸರಿಯಾಗಿ ತುಂಬಾ ಹೊತ್ತು ಆಕ್ಟ್ ಮಾಡೋಕೆ ಆಗ್ಲಿಲ್ಲ, ಇವಾಗ ಬೇಕಾದ್ರೆ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತೀನಿ ಸರ್ ಅನ್ಬೇಕಾದ್ರೆ ಅದಕ್ಕೆ ಡೈರೆಕ್ಟರ್, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲಪ್ಪ, ಸಿನಿಮಾದಲ್ಲಿ ಅಷ್ಟು ಉದ್ದ ಆಕ್ಟ್ ಮಾಡೋದು ಬೇಕಾಗಿಲ್ಲ, ಸ್ಮಾಲ್ ಪೋರ್ಷನ್ ಆಕ್ಷನ್ ಕಟ್ ಅಂತ ಹೇಳ್ಬೇಕಾದ್ರೆ ಮಾತ್ರ ಆಕ್ಟಿಂಗ್ ಮಾಡಿದ್ರೆ ಸಾಕು, ನೀನು ಅದೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಕಣಪ್ಪ. ನಾನು ಈ ಜಾಗಕ್ಕೆ ನಿನ್ನ ಆಕ್ಟಿಂಗ್ ನೋಡೋಕೆ ಬಂದಿದ್ದ ರೀಸನ್ ಆ ಆರ್ಮಿ ಆಫೀಸರ್ ಮತ್ತೆ ನನ್ನ ಫಿಲ್ಮ್ ಪ್ರೊಡ್ಯೂಸರ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತೆ ಕಣಪ್ಪ. ಮತ್ತೆ ಈ ಊರಲ್ಲಿ ಯಾರೋ ಹುಡುಗಿ ಸಖಿ ಅಂತ ಇದಾರಂತಲ್ಲ, ಆ ಹುಡುಗಿನೇ ಆರ್ಮಿ ಆಫೀಸರ್ ಹತ್ರ ನಿನ್ನ ಬಗ್ಗೆ ಹೇಳಿ ನನ್ನ ಪ್ರೊಡ್ಯೂಸರ್ ಹತ್ರನು ಮಾತಾಡಿ ಅವರನ್ನ ಕನ್ವಿನ್ಸ್ ಮಾಡಿ ನಿನಗೆ ಈ ಚಾನ್ಸ್ ನ ಕ್ರಿಯೇಟ್ ಮಾಡಿ ಕೊಟ್ಟಿರೋದು ಕಣಪ್ಪ ಅಂತ ಹೇಳ್ಬೇಕಾದ್ರೆ ರಾಜು ಇದನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾನೆ. ಅಯ್ಯಯ್ಯೋ ನಿನ್ನೆ ಬೇರೆ ಅವಳ ಜೊತೆ ಜಗಳ ಮಾಡ್ಬಿಟ್ಟಿದೀವಲ್ಲ, ಇವತ್ತು ಅವಳಿಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಬೇರೆ ಇದೆಯಲ್ಲ, ಅವಳು ಅದರಲ್ಲಿ ಸೋಲ್ಬಾರ್ದು ಅಂತ ಅನ್ಕೊಂಡು ಆ ಲಕ್ಕಿ ಗೋಳಿಗಳನ್ನ ತಗೊಂಡು ಸೂರಿನ ಹಿಡಿದು ಅವನ ಸ್ಕೂಟರ್ ಅಲ್ಲೇ ಹೈದರಾಬಾದ್ಗೆ ಹೊರಡ್ತಾರೆ ರಾಜು ಮತ್ತೆ ಸೂರಿ. ಈ ಕಡೆ ಅದೇ ತರ ನಮ್ಮ ಸಖಿ ಫಸ್ಟ್ ರೌಂಡ್ ಅಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡೋಕೆ ಆಗ್ತಾ ಇಲ್ಲ, ಸರಿಯಾಗಿ ಶೂಟೇ ಮಾಡ್ತಾ ಇಲ್ಲ, ಯಾಕೋ ತುಂಬಾ ಡಲ್ ಆಗಿದ್ದಾಳೆ, ಸರಿಯಾಗಿ ಶೂಟ್ ಮಾಡ್ತಾನೆ ಇಲ್ಲ. ಹಾಗೆ ಸಪ್ಪಿಗೆ ಬಂದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತಿರ್ತಾಳೆ. ಆವಾಗ ಆಫೀಸರ್ ಸಖಿ ಹತ್ರ ಬಂದು ಕೂತ್ಕೊಂಡು ಅವಳನ್ನ ಸಮಾಧಾನ ಮಾಡೋಕೆ ಅವರ ಕೈನ ಅವಳ ಕೈ ಮೇಲೆ ಇಡ್ತಾರೆ. ಸಖಿ ಅದನ್ನ ಲವ್ ಅನ್ಕೊಂಡು ಅವಳ ಇನ್ನೊಂದು ಕೈನ ಅವ್ರ ಕೈ ಮೇಲೆ ಇಟ್ಟು ಶೋಲ್ಡರ್ ಮೇಲೆ ತಲೆ ಚಾಚ್ಕೊಳ್ಳೋಕೆ ಬರ್ತಾಳೆ. ಅದಕ್ಕೆ ಆಫೀಸರ್, ನಿನಗೆ ಎಷ್ಟು ಸಲ ಹೇಳೋದು ಸಖಿ, ನಾನು ನಿನ್ನ ಲವ್ ಮಾಡ್ತಾ ಇಲ್ಲ, ಸುಮ್ನೆ ಲವ್ ಅಂತ ನಿನ್ನ ಲೈಫ್ ನ ಹಾಲ್ ಮಾಡ್ಕೋತಾ ಇದೀಯಾ, ದಯವಿಟ್ಟು ಆ ಜಾಗದಲ್ಲಿ ಹೋಗಿ ಕರೆಕ್ಟ್ ಆಗಿ ಶೂಟ್ ಮಾಡು, ನೀನು ಯಾರು ಅಂತ ಪ್ರೂವ್ ಮಾಡು ಅಂತ ಹೇಳ್ಬೇಕಾದ್ರೆ, ನನಗೆ ಈ ಕಾಂಪಿಟೇಷನ್ ಬೇಡ, ನನ್ನ ನಮ್ಮ ಮನೆಯಲ್ಲಿ
ಮನೇಲಿ ಕರ್ಕೊಂಡು ಹೋಗಿ ಬಿಟ್ಬಿಡಿ ಅಂತ ಅಳ್ತಾ ಇದ್ದಾಳೆ ಸಖಿ. ಅದಕ್ಕೆ ಆಫೀಸರ್, ಮನೆಗೆಲ್ಲ ಕಾಂಪಿಟೇಷನ್ ಮುಗಿದೆ, ಹೋಗೋಕೆ ಆಗಲ್ಲ, ನಿನಗೆ ಇಷ್ಟ ಇಲ್ಲ ಅಂದ್ರೂ ಸರಿ, ಸುಮ್ನಾದ್ರೂ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಗನ್ನ ತೋರಿಸ್ತಾ ಇರೋ ಅಂತ ಬೈದು ಬಿಟ್ಟು ಹೋಗ್ತಾರೆ ಆಫೀಸರ್. ಅದಕ್ಕೆ ಸಖಿ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಏನ್ ಮಾಡ್ದೇನೆ ಎರ್ರ ಬಿರ್ರಿ ಶೂಟ್ ಮಾಡ್ತಾ ಇದ್ದಾಳೆ, ಕಣ್ಣ ಮುಚ್ಕೊಂಡು ಶೂಟ್ ಮಾಡ್ತಾ ಇದ್ದಾಳೆ. ಈ ಕಡೆ ನಮ್ಮ ರಾಜು ಬರ್ತಾ ಇರ್ಬೇಕಾದ್ರೆ ಗಾಡಿ ಬೇರೆ ಪಂಚರ್ ಆಗ್ಬಿಡ್ತು. ಆಮೇಲೆ ರೋಡಲ್ಲಿ ಬರೋ ಒಂದು ಕಾರಲ್ಲಿ ಲಿಫ್ಟ್ ಕೇಳಿ ಹತ್ಕೊಂಡು ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಹೇಗೋ ಬಂದು ಸೇರ್ತಾನೆ ರಾಜು. ಆದ್ರೆ ಅವನ ಗೆಟಪ್ ನ ನೋಡಿ ಹೇಗೆ ಬಂದಿದ್ದಾನೆ, ಜನ ಎಲ್ಲ ಅವನನ್ನ ನೋಡಿ ನಗಾಡ್ತಾ ಇದ್ದಾರೆ, ಅವನನ್ನೇ ನೋಡ್ತಾ ಇದ್ದಾರೆ. ಅವನು ಸಖಿ ಹತ್ರ ಬಂದು, ತಗೋ ನಿನ್ನ ಲಕ್ಕಿ ಗೋಳೀಸ್, ಖಂಡಿತ ನೀನು ಗೆಲ್ತೀಯ ಸಖಿ ಅನ್ಬೇಕಾದ್ರೆ ಇಂಥವನ್ನೆಲ್ಲ ನಾನು ತುಂಬಾ ನೋಡ್ಬಿಟ್ಟೆ ರಾಜು ಅಂತ ಸಖಿ ಹೇಳ್ಬೇಕಾದ್ರೆ, ಹೌದು ಸಖಿ ನೀನು ಎಷ್ಟು ನೋಡಿರ್ತೀಯ, ಅದೆಲ್ಲ ಆಮೇಲೆ ಇರ್ಲಿ, ಇಷ್ಟು ದಿನ ಹೆಂಗಸರಿಗಾಗಿ ಅಲ್ಲಿ ಹುಡುಗಿರಿಗಾಗಿ ನೀನು ಶೂಟ್ ಮಾಡ್ತಾ ಇದ್ದೆ, ಆದ್ರೆ ಇವಾಗ ನೀನು ನಿನಗಾಗಿ ಶೂಟ್ ಮಾಡು, ನಿನಗಾಗಿ ಈ ಕಾಂಪಿಟೇಷನ್ ನ ವಿನ್ ಮಾಡು. ಒಂದು ವಿಲೇಜ್ ಹುಡುಗಿ ಮನ್ಸಿಟ್ರೆ ಏನೆಲ್ಲ ಮಾಡೋಕೆ ಆಗುತ್ತೆ, ಎಷ್ಟು ದೊಡ್ಡದಾಗಿ ಬೆಳೆಯೋಕಾಗುತ್ತೆ ಅನ್ನೋದನ್ನ ತೋರ್ಸು ಸಖಿ ಅಂತ ಮೋಟಿವೇಟ್ ಮಾಡ್ತಾನೆ ರಾಜು. ಅದಕ್ಕೆ ನಮ್ಮ ಸಖಿನು ಮೋಟಿವೇಟ್ ಆಗ್ಬಿಟ್ಟು ಗೋಳೀಸ್ನ ತಗೊಂಡು ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾಳೆ, ಎಲ್ಲರನ್ನು ಬೀಟ್ ಮಾಡೋಯ್ತು. ಕೊನೆಗೆ ಆ ಸ್ಟೇಟ್ ಲೆವೆಲ್ ಪ್ಲೇಯರ್ ಹುಡುಗಿ ಇದಲ್ಲ ಪ್ರಿಯಾ, ಅವಳ ಜೊತೆ ಕಾಂಪಿಟೇಷನ್. ಇವಾಗ ಇವರಿಬ್ರೆ ಶೂಟ್ ಮಾಡ್ತಾ ಇದ್ದಾರೆ. ಫೈನಲ್ ರೌಂಡ್ ಅಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ನೋಡಿ ಶೂಟ್ ಮಾಡಿದ್ರೆ ನಮ್ಮ ಸಖಿನೇ ವಿನ್ನು. ಆವಾಗ ಸಖಿ ಅವಳ ಕೈಯಲ್ಲಿರೋ ಗೋಳೀಸ್ನ ನೋಡ್ಬೇಕಾದ್ರೆ ಆರ್ಮಿ ಆಫೀಸರ್ ಹೇಳಿದ್ದು ನೆನಪಾಗುತ್ತೆ, ಇಲ್ಲಿ ಲಕ್ ಅನ್ನೋದು ಯಾವುದೂ ಇಲ್ಲ, ನೀನು ಗೆಲ್ಬೇಕು ಅಂದ್ರೆ ನೀನು ಹಾರ್ಡ್ ವರ್ಕ್ ಮಾಡಬೇಕು. ಸೊ ಗೋಳೀಸ್ನ ಕೆಳಗಡೆ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಶೂಟ್ ಮಾಡ್ತಾಳೆ ಸಖಿ. ನಮ್ಮ ಸಖಿ ವಿನ್ನು, ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಗ್ಬಿಟ್ಲು. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದಾಳೆ ನಮ್ಮ ಸಖಿ. ನಮ್ಮ ರಾಜುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆರ್ಮಿ ಆಫೀಸರ್ ಫುಲ್ ಖುಷಿ ಆಗ್ತಾರೆ. ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಸಖಿ ಸಡನ್ ಆಗಿ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಆಫೀಸರ್, ಏನಮ್ಮ ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ಅಂತ ಅಡ್ವೈಸ್ ಮಾಡೋಕೆ ಶುರು ಮಾಡ್ತಾರೆ. ಅದಕ್ಕೆ ನಮ್ಮ ಸಖಿ, ಸಾರ್ ನಿಮ್ಮನ್ನಲ್ಲ ಸಾರ್, ನಿಮ್ಮ ಪಕ್ಕದಲ್ಲಿ ಒಬ್ಬ ಇನ್ನೋಸೆಂಟ್ ಹುಡುಗ ಇದ್ದಾನಲ್ಲ ಅವನನ್ನ ನಾನು ಕೇಳ್ತಾ ಇದ್ದೀನಿ ಅನ್ಬೇಕಾದ್ರೆ ನಮ್ಮ ರಾಜು ಸಖಿ ಹತ್ರ ಬಂದು, ಲೇ ಹಾಗಾದ್ರೆ ನೀನು ಆ ತಾತಪ್ಪನ್ನ ಲವ್ ಮಾಡ್ಲಿಲ್ವಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ಕಣೋ ರಾಜು, ನಾನು ನನ್ನ ಲವ್ನ ಯಾವತ್ತೂ ಅವರ ಹತ್ರ ಬಾಯ್ಬಿಟ್ಟು ಹೇಳೇ ಇಲ್ಲ ಕಣೋ, ಆದ್ರೆ ಅವರೇ ಅರ್ಥ ಮಾಡ್ಕೊಂಡು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆನೆ ನನಗೂ ಅರ್ಥ ಆಯ್ತು, ಲವ್ ಬೇರೆ, ಗುರು ಮೇಲೆ ಇರೋ ಮರ್ಯಾದೆ ಬೇರೆ. ಸೊ ಅವರಿಗೆ ಯಾವಾಗ್ಲೂ ನನ್ನ ಮರ್ಯಾದೆ ಕೊಡ್ತೀನಿ ಕಣೋ, ನಿನಗೆ ನನ್ನ ಲವ್ನ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ರಾಜುನು ಖುಷಿ ಆಗ್ಬಿಟ್ಟು ಮದ್ವೆ ಆಗೋಣ ಅಂತ ಹೇಳ್ತಾನೆ. ಅದೇ ತರ ನಮ್ಮ ರಾಜು ಹುಡುಗಿ ನೋಡೋಕೆ ಹುಡುಗಿ ಮನೆಗೆ ಬರ್ಬೇಕಾದ್ರೆ ಆ ಕುದುರೆಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಕಿತ್ಕೊಂಡು ಓಡಿ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಟೋದಲ್ಲಿ ಬಂದು ಇಳಿತಾನೆ ನಮ್ಮ ರಾಜು. ಹೌದು ಸಖಿ, ಇಲ್ಲಿ ಲಕ್ಕೋಣದೆಲ್ಲ ಯಾವುದುವೇ ಇಲ್ಲ, ನಾವು ಟ್ರೈ ಮಾಡ್ಬೇಕು ಅಷ್ಟೇ, ಇನ್ಮುಂದೆ ನಾನು ನಿನಗೇನೆ ನೀನು ನನಗೇನೆ ಅಂತ ಇಬ್ಬರು ಖುಷಿಯಾಗಿ ಮದುವೆ ಆಗ್ತಾರೆ. ಆರ್ಮಿ ಆಫೀಸರ್ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ. ಆಮೇಲೆ ಸಖಿ ಆಫೀಸರ್ ಕೊಡೋ ಟ್ರೈನಿಂಗ್ ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ವಿನ್ ಮಾಡ್ತಾಳೆ. ಇನ್ನೊಂದು ಕಡೆ ನಮ್ಮ ರಾಜುನು ದೊಡ್ಡ ಸ್ಟಾರೇ ಆಗ್ಬಿಟ್ಟ. ಇಬ್ಬರಿಗೂ ಒಂದು ಮಗು ಆಗುತ್ತೆ. ಹ್ಯಾಪಿಯಾಗಿ ಅವರ ಲೈಫ್ ನ ಬಾಳ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.